ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೂಲ್ ಯೂನಿಫಾರ್ಮ್ದು ಒಂದು ಕೋಟ್ ಕಟಿಂಗ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ನೋಡಿ, ಇದು 6th ಸ್ಟ್ಯಾಂಡರ್ಡ್ ಹುಡುಗನ ಒಂದು ಸ್ಕೂಲ್ ಯೂನಿಫಾರ್ಮ್ದು ಕೋಟ್ ಕಟಿಂಗು. ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನೋಡಿ, ಲೆಂತ್ ಬಂದು 20 ಇಂಚು ಟೋಟಲ್ ಲೆಂತ್, ಚೆಸ್ಟ್ ಮೆಜರ್ಮೆಂಟ್ ಬಂದು 32, ಹಾಗೆ ಶೋಲ್ಡರ್ ಬಂದು 13 ಇಂಚ್ ಇದೆ, ನೆಕ್ ಲೆಂತ್ ಬಂದು 7 ಇಂಚು, ಆರ್ಮ್ ಹೋಲ್ ಬಂದು 15 ಇಂಚು. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತು ನಿಮ್ಗೆ ಒಂದು ಕೋಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಪಾರ್ಟ್ ಅನ್ನ ಮದ್ದಿಗೆ ಕಟ್ ಮಾಡೋದ ನೋಡೋಣ, ಯಾವ ರೀತಿ ಕಟ್ ಮಾಡೋದು ಅಂತೇಳಿ. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕಂತ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ ನಿಮ್ಗೆ. ಇದನ್ನ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಲೈನ್ ಅನ್ನ ಹಾಕೋಬೇಕು. ಮೊದಲಿಗೆ ನೋಡಿ, ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ನಾವು ಇಲ್ಲಿ ನೋಡಿ, 1/2 ಇಂಚು ಅಥವಾ 1/4 ಇಂಚಿಗೆ ಮುಂದೆ 3 ಪಾಯಿಂಟ್ನಷ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಟೋಟಲ್ ಬಂದು 1 ಇಂಚಿಗೆ ಒಂದು ಲೈನ್ ಹಾಕೋಣ. ನಿಮಗೆ ಏನಕ್ಕಂತ ಹೇಳಿ ಗೊತ್ತಾಗುತ್ತೆ. ನೋಡಿ, ಕೋಟ್ ಕಟಿಂಗ್ ಆದ್ರೆ ಇದೇ ರೀತಿ ನೀವು ಫಾಲೋ ಮಾಡಬೇಕು. ನೋಡಿ, 1 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇದರಲ್ಲಿ ನೋಡಿ, 1/2 ಇಂಚು ಅಥವಾ 3/4 ಇಂಚು ಬಟನ್ ಬರುತ್ತಲ್ಲ, ಬಟನ್ಗೆ ವೇಸ್ಟ್ ಹೋಗುತ್ತೆ. ಇದು ನೆನಪಿರಲಿ. ನೋಡಿ, ಟೋಟಲ್ ನಾನು ಇದನ್ನ 1 ಇಂಚಿನಷ್ಟು ಬಿಟ್ಕೊಂಡಿದ್ದೀನಿ. ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಣ. ನೋಡಿ, ಕೆಳಗಡೆ ಕೂಡ ಇಲ್ಲಿ ಅಂಚ್ ಬಟ್ಟೆ ಇರೋದ್ರಿಂದ ಇದನ್ನ ನಾನು ಸೀದಾ ಮಾಡ್ಕೊಂಡು ಕಟ್ ಮಾಡ್ಕೊಂತೀನಿ ಅಂಚ್ ಬಟ್ಟೆನ. ಇವಾಗ ಟೋಟಲ್ ಲೆಂತ್ ಬಂದು ಎಷ್ಟು ಬೇಕು? 20 ಇಂಚು ನಮ್ಗೆ ಲೆಂತ್ ಬೇಕು. ನೋಡಿ, 20 ಇಂಚು ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಮಾರ್ಜಿನ್ ಬಂದು ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು, ಟೋಟಲ್ 21 ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ, 21 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನಾನು ಶೋಲ್ಡರ್ ಕ್ರಾಸ್ಗೆ ಬಂದು ನೋಡಿ 1/4 ಇಂಚ್ ಮಾರ್ಕ್ ಮಾಡ್ಕೊತೀನಿ ಶೋಲ್ಡರ್ ಕ್ರಾಸಿಗೋಸ್ಕರ. ಹಾಗೆ ಆರ್ಮ್ ಹೋಲ್ ಡೌನಿಂಗ್ ಬಂದು ನಾನು 6.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 6.5 ಇಂಚಿಗೆ ಆರ್ಮ್ ಹೋಲ್ ಡೌನಿಂಗಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಇದಕ್ಕೆ ಲೈನ್ ಹಾಕೋಣ. ನೋಡಿ, ಟೋಟಲ್ ಲೆಂತ್ ಹಾಗೆ ಇದು ನಮ್ಗೆ ಶೋಲ್ಡರ್ ಕ್ರಾಸಿಗೋಸ್ಕರ 1/4 ಇಂಚು, ಹಾಗೆ ಇದು ಆರ್ಮ್ ಹೋಲ್ ಡೌನಿಂಗು. ನೋಡಿ, ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ, ಹೊಟ್ಟೆ ಭಾಗ ಸ್ಟಮಕ್ ಹತ್ರ ಬಂದು ನಾನು 13 ಇಂಚಿಗೆ 12.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಸ್ಟಮಕ್ ಲೈನಿಗೆ, ಸ್ಟಮಕ್ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಮಾರ್ಕ್ ಅನ್ನ ಹಾಕಬೇಕು. ಇವಾಗ ಬಂದು ನಾನು ಇದಕ್ಕೆ ನೋಡಿ, ನೆಕ್ನ ಅಗಲ ಬಂದು 2 ಇಂಚ್ ಇಡ್ತೀನಿ. 2 ಇಂಚ್ ಇಟ್ಟರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ 2/4 ಆಗುತ್ತೆ. ಇಲ್ಲ ಅಂದ್ರೆ ನೀವು 2 ಇಂಚ್ ಇಟ್ರು ಸಾಕಾಗುತ್ತೆ. ಸಣ್ಣ ಮಕ್ಕಳು ಆಗಿರೋದ್ರಿಂದ 2 ಇಂಚ್ ಇಟ್ಕೊಟ್ಟು ರೆಡಿ 2 ಇಂಚ್ ಬಂದ್ರು ಕೂಡ ನಡೆಯುತ್ತೆ. ನೋಡಿ, 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ರೆಡಿ ಬಂದು 2 ಇಂಚ್ ಆಗುತ್ತೆ. 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 12 ಇಂಚು. ನೋಡಿ, ಎಷ್ಟಿದೆ ಶೋಲ್ಡ್ರು ಇಂಚು ಮಾರ್ಕ್ ಮಾಡ್ಕೊಂತೀನಿ. ಸ್ನೇಹಿತರೆ, ಇದು 12 ಇಂಚು ತಗೊಂಡ್ರೆ ಸಾಕು. ನೋಡಿ, ಶೋಲ್ಡ್ರು 13 ಇದೆ, ಅದರಲ್ಲಿ ಬಸ್ಟ್ 12 ಇಂಚ್ ತಗೊಂಡ್ರೆ ಸಾಕು. ಅದಕ್ಕೆ 12 ಅರ್ಧ ಬಂದು 6 ಆಗುತ್ತೆ. 1/2 ಇಂಚು ಮಾರ್ಜಿನ್, ಟೋಟಲ್ ಬಂದು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, 6.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಒಂದು 3/4 ಇಂಚು ಒಳಗಡೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಇದು ಆರ್ಮ್ ಹೋಲ್ ಶೇಪಿಗೋಸ್ಕರ. ನೋಡಿ, ಈ ರೀತಿ ನಮಗೆ ಸೇಪು ಈ ತರ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ. ಇದಕ್ಕೆ ನೋಡಿ, ಇದು ಶೋಲ್ಡ್ರಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಏನಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? 32 ಇದೆ. 32 ನಾವು 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. ನೋಡಿ, ನಮಗೆ ಇಲ್ಲಿ ಬಟನ್ಗೋಸ್ಕರ ಆಲ್ರೆಡಿ ನಾವು ಇಲ್ಲಿ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಇದು ಬಟನ್ ಎಕ್ಸ್ಟ್ರಾ ಹೋಗುತ್ತೆ, ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಹೋಗುತ್ತೆ. ಹಾಗಾಗಿ ಈ ಲೈನ್ ಇಂದ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಲೈನ್ ಇಂದ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೋಡಿ, ಇವಾಗ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ, 8 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಕೂಡ ಅಷ್ಟೇ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡಿ, ಅಂದ್ರೆ ಇಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಇಲ್ಲಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ರೆಡಿ. ಅಂದ್ರೆ ನಮಗೆ ಬ್ಯಾಕ್ ಸೈಡ್ ಕೂಡ 8 ಇಂಚ್ ಬರುತ್ತೆ, ಫ್ರಂಟ್ ಸೈಡ್ ಕೂಡ 8 ಇಂಚ್ ಬರುತ್ತೆ. ನಮಗೆ ಟೋಟಲ್ ಬಂದು 32 ಚೆಸ್ಟ್ ಆಗುತ್ತೆ. ಈಗ ಎಕ್ಸ್ಟ್ರಾ ಬಂದು ನೋಡಿ, ಎಷ್ಟಾದ್ರೂ ಬಿಟ್ಕೋಬಹುದು ನೀವು. ನಾನು ಇದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಳ್ಳೋಣ, ಯಾಕಂದ್ರೆ ಸಣ್ಣ ಮಕ್ಕಳಾಗಿರೋದ್ರಿಂದ ಏನಾದ್ರೂ ಅವ್ರಿಗೆ ಲೂಸ್ ಬೇಕಂದ್ರೆ ನಾವು ಇಲ್ಲಿ ಬಿಡಬಹುದು. ಇದನ್ನು ಕೂಡ ನಾವು ಜಾಯಿಂಟ್ ಲೆಸ್ ಆಗಿ ಮಾಡಬಹುದು ಸ್ನೇಹಿತರೆ.
ಅದನ್ನು ಕೂಡ ಆ ಮೆಥಡ್ ಕೂಡ ಇದೆ. ಬಟ್ ಅದು ನಮಗೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಮಗೆ ಅಡ್ವಾಂಟೇಜ್ ಬೇಕು. ಏನಾದ್ರೂ ಅವರು ದಪ್ಪ ಇದ್ರು ಅಂದ್ರೆ ಇದನ್ನ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗಾಗಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ನೋಡಿ ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಆರ್ಮೋಲ್. ಇವಾಗ ಫ್ರಂಟ್ ನೆಕ್ ಡೀಪ್ ಬಂದು ನಾನು ಇದಕ್ಕೆ ಆಕ್ಚುಲಿ ಒಂದು 7 ಇಂಚ್ ಇಡೋಣ. 7 ಅಥವಾ 6.5 ಇಟ್ಟು ನಡೆಯುತ್ತೆ. 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದನ್ನ ನೀವು ಸೇಪ್ ಬೇಕಾದ್ರೆ ಯಾವ ರೀತಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ಇದೀವಿ ಇಲ್ಲಿಂದ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ, ಯಾಕಂದ್ರೆ ನಮಗೆ ರೆಡಿ ಇಲ್ಲಿಗೆ ಬರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಹೋಗಿ ಅಡಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಇದರಿಂದ ಕೆಳಗಡೆ 1 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ನೀವು ಪಾಕೆಟ್ಗೆ ಮಾರ್ಕ್ ಮಾಡ್ಕೋಬಹುದು. ಇಲ್ಲಿಗೆ ಪಾಕೆಟ್ ಬರುತ್ತೆ. ಪಾಕೆಟ್ ಸೈಜ್ ಬಂದು ಈ ಸಣ್ಣ ಮಕ್ಕಳಿಗೆಲ್ಲ 4.5 ಇಂಚ್ ಇಟ್ಟರೆ ಸಾಕು. ನೋಡಿ ಇವೆರಡರ ಸೆಂಟರ್ಗೆ ಅಂದ್ರೆ 7.5 ಇದೆ. ಇಲ್ಲಿ 7.5 ಅರ್ಧ ಬಂದು 3.25 ಆಗುತ್ತೆ. ಅಂದ್ರೆ 4.5 ಇಂಚು ಪಾಕೆಟ್ ಇಟ್ಟರೆ ಸಾಕು. ನೋಡಿ ಇಲ್ಲಿ 2.25 ಈ ಸೈಡು, ಈ ಕಡೆ 2.25 ಅಂದ್ರೆ 4.5 ಇಂಚು. ಇಷ್ಟು ನೀವು ಪಾಕೆಟ್ಗೆ ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಪಾಕೆಟ್ ಬೇಕಾದ್ರೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬಹುದು ನೀವು. ಹಾಗೆ ಇಲ್ಲಿ ಬೇಕಂದ್ರೆ ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿ ನಾವು ಸೇಪ್ ಅನ್ನ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು 2 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ನೋಡಿ ಈ ರೀತಿ ಕ್ರಾಸ್ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಈ ರೀತಿ ಬೇಕಾದ್ರೆ ನೋಡಿ ಇಲ್ಲಿ ಕೂಡ ನೀವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬಹುದು. ಈ ರೀತಿ ಇದು ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಇಲ್ಲ ಅಂದ್ರೆ ಈ ಕ್ರಾಸ್ ಇಲ್ದಂಗೆ ಕೂಡ ಸ್ಟ್ರೈಟ್ ಆಗಿ ಕೂಡ ಹೊಲಿಬಹುದು. ಅದು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ತುಂಬಾ ತರದ್ದು ಹೊಲಿಬಹುದು. ನಾವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ, ಹಾಗೆ ಸ್ಟಿಚ್ ಮಾಡ್ಕೋಬಹುದು. ನೋಡಿ ಇವಾಗ ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಆಯ್ತು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕೂಡ ಕಟ್ ಮಾಡೋಣ. ನೋಡಿ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ತಾ ಇಲ್ಲ. ನೀವು ಬೇಕಂದ್ರೆ ಕ್ರಾಸ್ ಅಲ್ಲೇ ಕಟ್ ಮಾಡ್ಕೋಬಹುದು. ನೀವು ಯಾವ ತರ ಹೊಲಿದ್ರು ನಡೆಯುತ್ತೆ. ಯಾಕಂದ್ರೆ ಸುಮಾರು ಡಿಫ್ರೆಂಟ್ ಆಗಿ ಈ ತರ ಕಟ್ ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಮಾಡ್ಕೋಬಹುದು. ಅದು ಕೆಳಗಡೆದೇನು ಮ್ಯಾಟರ್ ಆಗಲ್ಲ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು 1 ಇಂಚಿನ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ. ನಮಗೆ ಅಲ್ಲಿವರೆಗೂ ಇಟ್ಕೋಬೇಕು. ಬ್ಯಾಕ್ ಸೈಡ್ ಬಂದು ನೋಡಿ ಈ ರೀತಿ ಇಟ್ಕೋಬೇಕು. ಇವಾಗ ಇದನ್ನ ಕಟ್ ಮಾಡೋಣ. ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ಇವಾಗ ನಾವು ಬ್ಯಾಕ್ ಸೈಡ್ ಶೋಲ್ಡರ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ. ನೋಡಿ ಇದನ್ನ ನಾನಿಲ್ಲಿ 2.5 ಇಂಚ್ ಇಡ್ತಾ ಇದ್ದೀನಿ. ಬ್ಯಾಕ್ ಸೈಡು ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್. ಇಲ್ಲಿಂದ ಮೇಲಕ್ಕೆ 2.5 ಇಂಚ್ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ 2.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ನಾವು ಇವಾಗ ಒಂದು ಸ್ಟ್ರೈಟ್ ಲೈನ್ ಹಾಕಿದಕ್ಕೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಇದನ್ನ ಹಂಗೆ ನಾನು ಕಟ್ ಮಾಡ್ಕೊಂತೀನಿ. ನೋಡಿ ಇವಾಗ ನಾವು ಇದೇನು ಕಟ್ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ಇಟ್ಕೊಂಡು ನೀವು ನಿಮಗೆ ತೋರಿಸ್ತೀನಿ ಕ್ಲಿಯರ್ ಆಗಿ. ಇಲ್ಲಿ 1/2 ಇಂಚು ಮಾರ್ಜಿನ್ ಬರುತ್ತೆ. ನೋಡಿ ಇದನ್ನ ಈ ರೀತಿ ಇಟ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಇಲ್ಲಿ ರಿಂಕಲ್ಸ್ ಬರ್ದಿರ್ತೀರಿ. ನಾವು ಶೋಲ್ಡರ್ ಅನ್ನ ಕಟ್ ಮಾಡ್ಬೋದು. ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ನ್ಯಾಚ್ ಹಾಕಂತೀನಿ. ಒಂದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆ ಒಂದು ಸೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೆಕ್ ಸೇಪು, ಬ್ಯಾಕ್ ನೆಕ್ ಸೇಪು. ಹಾಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಆಲ್ರೆಡಿ ನಮಗೆ ಶೋಲ್ಡರ್ ಪಾಯಿಂಟ್ ಸಿಕ್ಕಿದೆ. ಇದನ್ನ ನಾವು ಬ್ಯಾಕ್ ಸೈಡ್ ಒಂದು ಆರ್ಮೋಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದು ಬ್ಯಾಕ್ ಸೈಡ್ ಆರ್ಮೋಲ್ ಸೇಪ್. ನೋಡಿ ಕಟ್ ಮಾಡೋಣ.
ಈ ರೀತಿ ನಾವು ಶೋಲ್ಡರ್ನ ಮಾರ್ಕಿಂಗ್ ಹಾಗೆ ಕಟಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಜಾಯಿಂಟ್ ಮಾಡಿದ್ರೆ ನಮಗೆ ಈ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಇವಾಗ ಬಂದು ನಾವು ಇದಕ್ಕೆ ಇನ್ನು 2 ಪೀಸನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ. ಯಾಕಂದ್ರೆ ನಾವು ಒಳಗಡೆ ಒಂದು ಬಟ್ಟೆ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇನ್ನೊಂದು ಪೀಸ್ ಏನಿದೆ ನಮಗೆ, ಅದನ್ನ ಇಟ್ಟು ಆಸ್ ಇಟ್ ಈಸ್ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಅಷ್ಟೇ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟಿಚ್ ಆದ ನಂತರ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ಹೇಳಿದ್ರು ವಿಡಿಯೋದ ಕೊನೆಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ, ಇದು ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ನೋಡಿ, ಸೈಡ್ ಒಂದು ಹೊಲಿಗೆ ಬಿಟ್ಟು ಇನ್ನು ಎಲ್ಲಿ ಕೂಡ ಬರಲ್ಲ, ಸ್ಟಿಚ್ ಬರಲ್ಲ ಇದಕ್ಕೆ. ನೋಡಿ, ಇದಕ್ಕೆ ನಾವು 2 ಪೀಸನ್ನ ಕಟ್ ಮಾಡ್ಕೊಂಡಿದ್ದೀವಿ. ಫ್ರಂಟ್ ಪಾರ್ಟಿಗೂ ಅಷ್ಟೇ ನೋಡಿ ಇದೇ ರೀತಿ ನಾವು ಕಟ್ ಮಾಡ್ಕೋಬೇಕು. ಬಟ್ ಇದು ಕಡಿಮೆ ಬಂದ್ರೆ ಮೋಸ್ಟ್ಲಿ ಒಂದು ಸೈಡ್ ಬಂದು ನಾವು ಒಂದು ಸಣ್ಣ ಪೀಸನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಡಿಮೆ ಇದ್ರೆ, ಯಾಕಂದ್ರೆ ಇದು ಕೂಡ ಕಡಿಮೆ ಇದೆ. ನೋಡಿ, ಈ ಸೈಡ್ ಮಾತ್ರ ನಾವು ಜಾಯಿಂಟ್ ಕರೆಕ್ಟಾಗಿ ಇಟ್ಕೊಳ್ಳೋಣ. ಇಲ್ಲಿ ನಮಗೆ 1 ಇಂಚು ಕಡಿಮೆ ಬರ್ತದೆ. ಯಾವ್ದಾರ ಒಂದು ಪೀಸಿಗೆ ಬರಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1 ಪೀಸಿಗೆ ಬರಂಗ್ ಹಾಕೊಂಡಿದ್ದೀನಿ. ಇಲ್ಲೊಂದು ಸಣ್ಣ ಪೀಸ್ ಕೊಟ್ಕೊಂಡ್ರೆ ಸರಿ ಆಗುತ್ತೆ. ಅಂದ್ರೆ ಒಳಗಡೆ ಇರುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ಟೆ ಕಡಿಮೆ ಇರೋದ್ರಿಂದ ನೋಡಿ, ಈ ರೀತಿ ಇಟ್ಕೊಂಡು ನಾವು ಮಾರ್ಕನ್ನ ಕಟ್ ಮಾಡ್ಕೋಬೇಕು. ನೋಡಿ, ಇದು ಫ್ರಂಟ್ ಪಾರ್ಟ್. ಇಲ್ಲಿ 1 ಪೀಸಿಗೆ ಮಾತ್ರ ಜಾಯಿಂಟ್ ಬರಂಗೆ ಬಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1 ಪೀಸಿಗೆ ಮಾತ್ರ ಸಾಲ್ಟೇಜ್ ಆಗುತ್ತೆ. ಇದಕ್ಕೆ ನಾವು 1 ಪೀಸನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸೇರ್ಸೋಣ. ನೋಡಿ, ಈ ರೀತಿ ಸೇರಿಸ್ಕೊಂಡು ಆನಂತರ ಕಟ್ ಮಾಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಪಾಕೆಟ್ ಕೂಡ ನಿಮಗೆ ಬೇಕಂದ್ರೆ ವಿಡಿಯೋ ಕೆಳಗಡೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಪಾಕೆಟ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.